ಬೆಂಗಳೂರಿನ ಉದ್ಯಮಿ ಮನೋಜ್ ಅಪಹರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿಯಿಂದ ಮಾಜಿ ರೌಡಿ ಶೀಟರ್ ಯಶಸ್ವಿನಿ ಬಂಧನದ ಟೈಮ್ನಲ್ಲಿ ಈ ಮಾಜಿ ರೌಡಿ ಶೀಟರ್ ಪೊಲೀಸರ ಎದುರೇ ದುರಾಂಕಾರವನ್ನು ಮೆರೆದಿರೋದು ಗೊತ್ತಾಗ್ತಾ ಇದೆ. ಆಮೇಲೆ ಇದರ ಎಕ್ಸ್ಕ್ಲೂಸಿವ್ ವಿಡಿಯೋ ಕೂಡ ನಮಗೆ ಸಿಕ್ಕಿದೆ. ಆಕೆ ರೌಡಿಸಮ್ನ ಸ್ಟೈಲು ಪೊಲೀಸರ ಎದುರು ಹೆಂಗಿತ್ತು ಅಂತ. 2 ದಿನದ ಹಿಂದಷ್ಟೇ ಪುಟ್ಟೇನಹಳ್ಳಿ ಪೊಲೀಸರು ಈಕೆಯನ್ನು ಬಂಧಿಸಿದ್ರು. ಕೋಕಾ ಆಕ್ಟ್ ಅಡಿ ಒಳಗೆ ಹಾಕಿದ್ರು. ಪೊಲೀಸರ ಕಾರಿಗೆ ಅಡ್ಡ ನಿಂತು ಯಶಸ್ವಿನಿ ಆವಾಜ್ ಹಾಕಿದ್ರಂತೆ, ಫುಲ್ ಫಿಲ್ಮಿ ಸ್ಟೈಲ್ನಲ್ಲಿ. ನನ್ನನ್ನು ಅದು ಹೇಗೆ ಕರ್ಕೊಂಡು ಹೋಗ್ತೀರಾ, ನಾನು ನೋಡ್ಬಿಡ್ತೀನಿ ಅಂತ ಸಿನಿಮಾ ಸ್ಟೈಲ್ನಲ್ಲಿ ಪೊಲೀಸರಿಗೆ ಆವಾಜ್ ಹಾಕಿರೋದು. ಹೀಗಾಗಿ ರೌಡಿ ಶೀಟರ್ ಬೇಕರಿ ರಘು ಮತ್ತು ಗ್ಯಾಂಗನ್ನು ಈ ಹಿಂದೆ ಬಂಧನ ಮಾಡಲಾಗಿತ್ತು. ಹೇಗೆ ಅರೆಸ್ಟ್ ಮಾಡ್ತೀರಾ ಅಂತ ಪ್ರಶ್ನೆಯನ್ನು ತೇಜಸ್ವಿನಿ ಕೇಳಿದ್ಲಲ್ಲ, ಅಂದರೆ ಈ ಯಶಸ್ವಿನಿ ಕೇಳಿದ್ಲಲ್ಲ. ಸೊ ಹೀಗೆ ಅರೆಸ್ಟ್ ಮಾಡ್ತೀವಿ ಅಂತ ಪೊಲೀಸರು ಕೂಡ ತೋರಿಸ್ಕೊಟ್ಟಿದ್ದಾರೆ. ಏನಕ್ಕೆ ಈಕೆನ ಅರೆಸ್ಟ್ ಮಾಡಬೇಕಾಗಿ ಬಂತು ಅನ್ನೋದ್ರ ಡೀಟೇಲ್ಸ್ ಇದು. ಉದ್ಯಮಿ ಮನೋಜ್ ಅಪಹರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ A1 ಬೇಕರಿ ರಘುನೆಲ್ಲ ಅರೆಸ್ಟ್ ಮಾಡೋಕ್ಕೆ ಹೋದ ಟೈಮ್ನಲ್ಲಿ ಪೊಲೀಸರ ಕರ್ತವ್ಯಕ್ಕೆ ಈಕೆ ಅಡ್ಡಿಪಡಿಸಿರ್ತಾಳೆ. ಅದಾದಮೇಲೆ ಪೊಲೀಸರು ನಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರೆ ನಿನ್ನೂ ಒಳಗಾಗಬೇಕಾಗತ್ತೆ ಹುಷಾರ್ ಅಂತ ಹೇಳಿದಾಗ ನೋಡಿ ಆಕೆ ಹೇಗೆ ಜಗಳಕ್ಕೆ ಇಳಿದಿರೋದು. ಇದು ಏನು ಪೊಕ್ಯಾಕ್ಟ್ ಪೊಲೀಸರು ಅವ್ರ ಪಕ್ಕ ಪೊಲೀಸ್ನವರು ಇದು ಏನು ಪೊಕ್ಯಾಕ್ಟ್ ಪೊಲೀಸರು ಅವ್ರ ಪಕ್ಕ ಪೊಲೀಸ್ನವರು ಯಶಸ್ವಿನಿ ಆವಾಜ್ ಹಾಕ್ತಾ ಇರುವಂತಹ ಸ್ಟೈಲಲ್ಲಿ ನೀವು ನೋಡ್ತಾ ಇದ್ದೀರಾ. ಫುಲ್ಲು ಆಕೆನೇ ಮುಂದೆ ಹೋಗ್ಕೊಂಡು ಪೊಲೀಸರು ಅಲ್ಲಿ ಒಂದು ಹಂತಕ್ಕೆ ಜಸ್ಟಿಫಿಕೇಶನ್ ಕೊಡಬೇಕಾಗಿ ಬಂತು. ಈಕೆ ಆವಾಜ್ ನೋಡ್ತಾ ಇದ್ದೀರಾ, ಕಿಲೋಮೀಟರ್ ಗಟ್ಟಲೆ ಬೇಕಾದರೂ ಕೇಳಿಸ್ತಾ ಇತ್ತು. ಟ್ರಾಫಿಕ್ ಇರಲಿಲ್ಲ ಅಂದರೆ ಅಷ್ಟು ಜೋರಾಗಿ ಕಿರ್ಚಾಡ್ತಾ ಇದ್ಲು. ಮತ್ತು ಈಕೆಯ ಹಿನ್ನೆಲೆ ಏನು ಅಷ್ಟೊಂದು ಸಭ್ಯ ಹಿನ್ನೆಲೆ ಅಲ್ಲ. ರೌಡಿ ಶೀಟರ್ ಅಂದರೆ ಲೆಕ್ಕ ಹಾಕಿ ಪದೇ ಕಾನೂನು ಕೈಗೆತ್ಕೊಳ್ಳೋ ಕೆಲಸ, ಶಾಂತಿಭಂಗ ಮಾಡೋ ಕೆಲಸವನ್ನು ಹಿಂದೆ ಮಾಡಿದ್ಲು. ರೌಡಿ ಶೀಟರ್ ಲಿಸ್ಟಿಂದ ಕೈ ಬಿಟ್ಟಿದ್ರು, ಈಗ ಮತ್ತೆ ಸೇರಿಸ್ಬೋದು ಅಂತ ಅನ್ಸುತ್ತೆ.